ಜಾತಿ ಗಣತಿ ಅಂತಕ್ಕಂಥದ್ದೇನಿದೆ, ಜಾತಿ ಗಣತಿ ಅನ್ನೋದನ್ನ ಬಿಟ್ಟು ಸಾಮಾಜಿಕ ಶೈಕ್ಷಣಿಕ ಗಣತಿ ಅಂತ ಹೇಳೋದು ಕಲ್ತ್ಕೋಬೇಕು. ನೀವು ಮಾಧ್ಯಮದವರು ಜನರಲ್ಲಿ ಭಾಳ ಗೊಂದಲ ಸೃಷ್ಟಿ ಮಾಡ್ತೀರಿ. ಜಾತಿ ಗಣತಿ ಮಾಡ್ತಕ್ಕಂಥ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ, ರಾಜ್ಯ ಸರ್ಕಾರಕ್ಕಿಲ್ಲ. ರಾಜ್ಯ ಸರ್ಕಾರಕ್ಕೆ ಇರೋದು ಅವರ ಶೈಕ್ಷಣಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ಸರ್ವೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ. ಅದನ್ನು ಮಾಡ್ತಾರೆ ಹೊರತು ಜಾತಿ ಒಂದೇ ಗಣತಿ ಮಾಡೋದಿಲ್ಲ. ಹೇಳೋದೇ ಬರ್ಕೋತಾರೆ, ಇಲ್ಲಿ ಬರ್ಕೊಳ್ಳೋದಿಲ್ಲ, ಖಾಲಿ ಬಿಡ್ತಾರೆ. ಆದರೆ ಅವರ ಶೈಕ್ಷಣಿಕವಾಗಿರ್ತಕ್ಕಂಥದ್ದು, ಸಾಮಾಜಿಕವಾಗಿರ್ತಕ್ಕಂಥ ಅವರ ಒಂದು ಸ್ಥಿತಿಗತಿಗಳ ಬಗ್ಗೆ ಇದನ್ನು ಗಣತಿ ಮಾಡ್ತಕ್ಕಂಥದ್ದು. ಇದರಲ್ಲಿ ಏನು ಆಕಾಶ ಬಿದ್ದೋಗುವಂಥದ್ದು ಏನಿಲ್ಲ. ಅದಕ್ಕೆ ಯಾಕೆ ಇಷ್ಟೊಂದು ಪರ ವಿರುದ್ಧ ಬರ್ತವೆ ಅನ್ನೋದು ನನಗೆ ಅರ್ಥವಾಗ್ತಾ ಇಲ್ಲ. ಜಾತಿ ಆಧಾರದ ಮೇಲೆ ಮಾಡ್ತಾ ಇದ್ದಾರೆ. ಯಾರು ಜಾತಿ ಆಧಾರದ ಮೇಲೆ ಏನು ಮಾಡ್ತಾರೆ? ಈಗ ನಮ್ಮ ಮನೆಗೆ ಬರ್ತಾರೆ, ಹೇಳ್ಕೊಳ್ತಾರೆ ಅವರು. ನೀವು ಅದ್ರ ಬುಕ್ಲೆಟ್ ತಗೊಂಡು ನೋಡಿದಿರೇನ್ರಿ? ಎಷ್ಟು ಪ್ಯಾರಾಮೀಟರ್ಸ್? 64 ಪ್ಯಾರಾಮೀಟರ್ಸ್ ಇದಾವೆ. ಅದರಲ್ಲಿ 64 ಪ್ಯಾರಾಮೀಟರ್ಸಲ್ಲಿ ಜಾತಿನೂ ಕೂಡ ಒಂದು ಸೇರಿದೆ. ನೀವು ಜಾತಿ ಹೇಳೋದೇ ಇಲ್ಲಪ್ಪ, ಬೇಡಲೇ ಬೇಡ, ಯಾರು ನೀವು ಹೇಳಲೇಬೇಕಂತ ಹಿಡ್ಕೋತಾರ? ನಿಮಗೆ ಸೇರಿದ. ಆದರೆ ಪ್ರಮುಖ ಉದ್ದೇಶ ಸರ್ಕಾರಕ್ಕೆ ಇರ್ತಕ್ಕಂಥದ್ದು ಅವರ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವರ ವಿದ್ಯಾರ್ಹತೆ ಇರ್ಬೋದು, ಸಮಾಜದಲ್ಲಿರ್ತಕ್ಕಂಥ ಸ್ಟೇಟಸ್ ಇರ್ಬೋದು, ಅದ್ರಗಳ ಬಗ್ಗೆನೇ ಹೆಚ್ಚು ನಾವು ಸರ್ವೆ ಮಾಡಿ ಅವ್ರಿಗೇನಾದರೂ ಸರ್ಕಾರದ ಸೌಲಭ್ಯಗಳನ್ನು ಕೊಡಬೇಕು ಅಂದರೆ ಎಲ್ಲರಿಗೂ ಕೊಡೋಕ್ಕಾಗೋದಿಲ್ಲ. ಯಾರು ಅರ್ಹರಿರ್ತಾರೆ ಅಂಥವ್ರಿಗೆ ಕೊಡಬೇಕು. ಯಾರ ಅರ್ಹತೆ ಇದೆ ಅಂತಕ್ಕಂಥದ್ದು ಗುರ್ತು ಮಾಡೋದಕ್ಕೆ ಈ ಒಂದು ಸರ್ವೆ ಮಾಡ್ತಕ್ಕಂಥದ್ದು. ಅದು ಮಾಡೋದ್ರಲ್ಲಿ ಏನು ತಪ್ಪೇನಿದೆ? ಏನು ಯಾವ ಲೋಪನೂ ಇಲ್ಲ. ಲೋಪ ಯಾವುದಿದೆ ಹೇಳ್ರಪ್ಪ ನೀವೇ. ಹಿಂದೂ ಧರ್ಮ ಅಂತ ವಿಚಾರದಲ್ಲಿ ಕೂಡ ಕೆಲವೊಂದು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಏನು ಬರ್ತಾ ಇದೆ ನೋಡಿ, ಅವರವರ ವೈಯಕ್ತಿಕ ಪಾಲನೆ. ಈಗೆಲ್ಲ ವೀರಶೈವ ಲಿಂಗಾಯತರು, ಬಸವಣ್ಣವ್ರು ಲಿಂಗ ಕಟ್ಟೋದಕ್ಕಿಂತ ಮುಂಚೆ ಅವ್ರ ಪೂರ್ವಜರು ಯಾವ ಜಾತಿಯಲ್ಲಿ ಇದ್ರು ಅಂತ ಗೊತ್ತಾ? ಲಿಂಗ ಕಟ್ಟದ ಮೇಲೆ ಎಲ್ಲ ಲಿಂಗಾಯತರು ಆಗಿದ್ದಾರೆ. ಅವರು ವಿರಕ್ತ ಮಠ ಬಸವಣ್ಣನ ಅನುಯಾಯಿಗಳವರು. ನಾವೇನಾದ್ರು ಬೇರೆ ಮಾತಾಡಿದ್ರೆ ಇದೇನೋ ಧರ್ಮದ ಬಗ್ಗೆ ಹೇಳ್ತಾ, ಅದಕ್ಕೆ ನಾವೇನು ಹೇಳಕ್ಕೆ ಹೋಗೋದಿಲ್ಲ. ಅವರು ಅದ್ರ ಗೊಂದಲ ಇದೆ ಅಲ್ರಿ. ನಾವು ಹಿಂದೂ ಅಂತ ಬರೀಬೇಕು ಅಂತ 8 ಜನ ಹೇಳ್ತಾರೆ, ಹಿಂದೂ ಅಂತ ಬರೆಯೋದಿಲ್ಲ ಅಂತ ಇನ್ನೊಂದು ಜನ ಹೇಳ್ತಾರೆ. ನಮ್ಮದೇ ವೀರಶೈವ ಧರ್ಮನೇ ಬೇರೆ ಇದೆ, ಲಿಂಗಾಯತ ಧರ್ಮನೇ ಬೇರೆ ಇದೆ. ಅದು ಅವರವರ ಅನಿಸಿಕೆಗಳು. ನಮ್ದೇನು ಅವರ ಪೂರ್ತಿ ಹೇಳೋದಕ್ಕೆ ಕೇಳ್ಕೊಂಡು ಆಮೇಲೆ ಹೇಳಪ್ಪ ನೀನು. ಅವರವರ ನಂಬಿಕೆಗೆ ಯಾರದು ಧಕ್ಕೆ ಇಲ್ಲ, ಗೊತ್ತಾಯ್ತಾ? ಅವರು ಯಾವುದು ಬೇಕಾದರೂ ಧರ್ಮ ಆಚರಣೆ ಮಾಡಲಿ, ಅವರು ಯಾವ ಜಾತಿಯಿಂದ ಬೇಕಾದರೂ ಹೇಳಲಿ. ಅದಕ್ಕೆ ನಮ್ದು ಯಾರ್ದು ಸರ್ಕಾರದ್ದಾಗಲಿ ಇನ್ಯಾರ್ದೇ ಅದಕ್ಕೇನು ಅಡಚಣೆ ಏನಿಲ್ಲ. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಅವರೇನು ಹೇಳ್ದೆ ಇದ್ರೆ ಖಾಲಿ ಬಿಡ್ತಾರೆ ಅಷ್ಟೇ ಬರೆಯುವಾಗ. ಆದರೆ ಸ್ವಲ್ಪ ಕೇಳಿಬಿಡಿ. ಅದರಿಂದ ಅದರಲ್ಲಿ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥವ್ರು. ಆದರೆ ನಾನು ವಿರೋಧ ಮಾಡ್ತಾಯಿದ್ದೆ. ಈಗ ಅದನ್ನು ಡಿಲೀಟ್ ಮಾಡಿದ್ದಾರೆ. ಈಗ ಯಾವುದು ಜಾತಿ ಹೆಸರು ಮುಂದಕ್ಕೆ ಕ್ರಿಶ್ಚಿಯನ್ ಅಂತ ಬರ್ಕೊತಾಯಿದ್ರು. ಅದೆಲ್ಲ ಬರಿಬಾರ್ದು. ಮತ್ತು ಯಾರೆಲ್ಲ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಹೋಗ್ತಾರೆ, ಅವರು ಒರಿಜಿನಲ್ ಯಾವ ಜಾತಿಯಲ್ಲಿ ಇರ್ತಾರೆ ಅಲ್ಲಿ ಬೆನಿಫಿಟ್ ತಗೋತಾರೆ. ಅದು ಕೊಡಬಾರ್ದು ಸರ್ಕಾರ. ನಾವೇನೇನು ಅವರಿಗೆ ಮತಾಂತರಕ್ಕೆ ಎನ್ಕರೇಜ್ ಮಾಡ್ದಂಗೆ ಆಗ್ತದೆ. ಅವ್ರು ಕನ್ವರ್ಟ್ ಬೇಕಿಲ್ಲ ಅಂತ ನಾನು ಹೇಳೋದು. ಈಗ ನಾನು ನಾಯಕರು, ನಾನು ಕ್ರಿಶ್ಚಿಯನ್ ಹೊರಟೋದ್ರೆ ನಾನು ನಾಯಕರ ಜಾತಿನಲ್ಲಿ ಎಷ್ಟು ಬೆನಿಫಿಟ್ ಅಂತ ತಗೋಬಾರ್ದು. ನಾನು ಸರ್ಕಾರ ಕೊಡಲೂಬಾರ್ದು ಅವ್ರಿಗೆ, ಮತಾಂತರ ಆದವ್ರಿಗೆ. ಇವ್ರು ಕೊಡ್ತಾವ್ರೆ. ಕೊಡೋದ್ರಿಂದ ಮತಾಂತರಕ್ಕೆ ಎನ್ಕರೇಜ್ ಕೊಟ್ಟಂಗೆ ಆಗ್ತದೆ. ಅದು ಸರಿಯಾದಂಥ ಕ್ರಮ ಅಲ್ಲ ಅಂತ ಹೇಳಿ ನನ್ನ ವೈಯಕ್ತಿಕ ಅನಿಸಿಕೆ. ಹೇಳಪ್ಪ, ಅದೇನೋ ಭಾಳ ಜೋರಾಗಿ ಪ್ರಾರಂಭದಲ್ಲೇ ಆರ್ಥಿಕ ಸಮೀಕ್ಷೆ ಅಂತ ಹೇಳಿ ಘೋಷಣೆ ಮಾಡಿದ್ರೆ ಇಷ್ಟೆಲ್ಲ ಗೊಂದಲ ಆಗ್ತಿಲ್ಲ. ಆದ್ರೆ ಸರ್ಕಾರ ಗೊಂದಲ ಎಲ್ಲ ಇದೆ. ನೀವು ಓದ್ಕೊಳ್ಳೋವಾಗ ಪೂರ್ತಿ ಓದೋದೇ ಇಲ್ಲ. ಯಾವುದೋ ಒಂದು ಪದ ಓದ್ಬಿಡ್ತೀರಿ, ಆ ಪದ ಹಿಡ್ಕೊಂಡು ವಾದ ಮಾಡ್ತಾರೆ. ಅದು ಬಿಟ್ಬಿಟ್ಟು ಎಲ್ಲ ಹೇಳ್ತೀರಿ. ಸರ್ಕಾರಕ್ಕೆ ಬೇಕಾಗಿರುವುದು ಜನಸಾಮಾನ್ಯ ಆರ್ಥಿಕ ಮತ್ತು ಶೈಕ್ಷಣಿಕ ಗಣಿತಿಗಿಂತ ಜಾತಿ ಗಣತಿನೇ ಬೇಕು ಅನ್ನುವಂಥದ್ದು ರಾಜಕೀಯ. ಅದು ನಿಮ್ಮ ಅಭಿಪ್ರಾಯ. ಸರ್ಕಾರಕ್ಕೆ ಬೇಕಿರ್ತಕ್ಕಂಥದ್ದು ಅವರ ಒಂದು ಸಾಮಾಜಿಕ ಸ್ಟೇಟಸ್ ಏನಿದೆ, ಅವರು ಮತ್ತು ಫೈನಾನ್ಷಿಯಲಿ ಅವ್ರ ಸ್ಟ್ಯಾಂಡಿಂಗ್ ಏನಿದೆ ಅದನ್ನು ನೋಡಿಕೊಂಡು ಯಾರೆಲ್ಲ ವೀಕರ್ ಸೆಕ್ಷನ್ಸ್ ಇರ್ತಾರೆ ಅವರಿಗೆ ಬೆನಿಫಿಟ್ಸನ್ನು ಸರ್ಕಾರದಿಂದ ಕೊಡಬೇಕು. ಆ ಉದ್ದೇಶದ ಗಣತಿಯನ್ನು ಮಾಡ್ತಕ್ಕಂಥದ್ದು. ಮತಗಳ್ಳತನ ಈಗ SIT ಮಾಡಿದ್ದಾರೆ. ನಾನು ಅರ್ಜಪಾನ್ ದಿ ಹೋಮ್ ಮಿನಿಸ್ಟರ್ ಆ್ಯಂಡ್ ದಿ SIT ಮೊದಲೊಂದು FIR ರಿಜಿಸ್ಟರ್ ಮಾಡಬೇಕು. ಅವರು ಏನಂತ ಮಾಡಬೇಕಂದ್ರೆ, ಈಗ ನಾನು ಫಾರಮ್ 6 or 7 ಕೊಟ್ಟಿರ್ತೀನಲ್ಲ, ಆನ್ಲೈನಲ್ಲೋ ಆಫ್ಲೈನಲ್ಲೋ ಕೊಟ್ಟಿರ್ತೀನಿ. ಆ ಕೊಡಬೇಕಾದ್ರೆ ಅವ್ರೇನು ಹೇಳ್ತಾರೆ, ಅದು ಎಲ್ಲ ID-ನಲ್ಲಿ ಅವರು ಇದರಲ್ಲಿ ಆನ್ಲೈನಲ್ಲಿ ಹಾಕಿದ್ದಾರೆ. ಯಾವ ID ಇದೆ, ಅದೇನಿದೆ ಅಂತೇಳಿ ಅಲ್ಲೊಂದು FIR ಹಾಕಿ ಅದು ಯಾವನು ಕಳಿಸಿದಾನೆ ಅಂತ ಹೇಳಿ. ಈಗ ಅವನು ಯಾರೋ ಮಲ್ಲಿಕಾರ್ಜುನನೋ ನನ್ನ ಹೆಸರು 7 ಓಟು ಡಿಲೀಟ್ ಮಾಡಿದ್ದಾರೆ ಅಂತ ಹೇಳ್ತಾವ್ರೆ. ಅವನದೇ ಕಂಪ್ಲೇಂಟ್ ತಗೊಂಡು
ಒಂದು FIR ಹಾಕಿ ಇಲ್ಲಿ ಬಾಟಮಿಂದ ಹೋಗಬೇಕು. ಇಲ್ಲಿ ಫಾರಮ್ 6, 7 ಯಾರು ಜನ್ರೇಟ್ ಮಾಡಿ ಕಳಿಸೋನು ಆನ್ಲೈನ್ನಲ್ಲಿ, ಅವನ ID ಯಾವುದು, ಅವನ ಊರು ಯಾವುದು, ಅವನು ಯಾವ ಉದ್ದೇಶದಿಂದ ಇದನ್ನು ಮಾಡಿದ್ದಾನೆ, ಇದು ಮಿಸ್ರೆಪ್ರೆಸೆಂಟೇಷನ್ ಆ್ಯಂಡ್ ಕ್ರಿಮಿನಲ್ ಕಾನ್ಸ್ಪಿರಸಿ. ಈಗ ಒಂದು ಅಡಿನಲ್ಲಿ ಕೇಸ್ ದಾಖಲೆ ಮಾಡಿಕೊಂಡು ಈ ಒಂದು ತನಿಖೆ ಆದರೆ ಯಾರು ತಪ್ಪಿತಸ್ಥರು ಗೊತ್ತಾಗ್ತದೆ, ತಪ್ಪಿತಸ್ಥರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು. ನಾವು ಇವತ್ತಿಂದ GST ಬಗ್ಗೆ GST 28 ಇದ್ದು 18ಕ್ಕೆ ಇಳಿಕೆ ಮಾಡಿರೋದು 5%, 15ದಿಂದ 5%. ಅದರಿಂದ ಜನಸಾಮಾನ್ಯರಿಗೆ ಹೊರೆ ಕಡಿಮೆ ಆಗಿದೆ ಅಂತಕ್ಕಂಥದ್ದನ್ನು ನಾನು ಒಪ್ತೇನೆ, ಅದರಲ್ಲಿ ಎರಡನೇ ಮಾತಿಲ್ಲ. ಈ ಒಂದು ಸರ್ವೇ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಸ್ಲ್ಯಾಬನ್ನು ತೀರ್ಮಾನ ಮಾಡೋದು ಮಾರ್ಚ್ ತಿಂಗಳು ಬಜೆಟಲ್ಲಿ. ಆ ಮಾರ್ಚ್ ಅವರು ಫೆಬ್ರವರಿ ಬಜೆಟು, ಮಾರ್ಚ್ ಸ್ಟೇಟ್ ಬಜೆಟ್ ಆಗೋದು. ಫೆಬ್ರವರಿ ಬಜೆಟಲ್ಲಿ ರಾಜ್ಯಕ್ಕೆ ಯಾವ್ಯಾವ ಟ್ಯಾಕ್ಸ್ ಇದೆ, ಎಷ್ಟು ದುಡ್ಡು ಬರ್ತದೆ ಅಂತ ಹೇಳಿ ನಿಗದಿ ಮಾಡ್ತಾರೆ. ಆ ನಿಗದಿ ಮಾಡಿರ್ತಕ್ಕಂಥದ್ದನ್ನು ಅವರು ಅಂದಾಜು ಇಟ್ಕೊಂಡು ನಮ್ಮ ರಾಜ್ಯಕ್ಕೆ ಕೇಂದ್ರದಿಂದ ಇಷ್ಟು ಬರ್ತದೆ ದುಡ್ಡು ಅಂತ ಹೇಳಿ ಅವರು ಇಲ್ಲಿ ಬಜೆಟನ್ನು ಮಾಡ್ಕೋತಾರೆ. ಈಗ ಈ ನಿಗದಿ ಮಾಡಿರೋದು ಏನಿದೆ ಅದರ ಆಧಾರದ ಮೇಲೆ ಈಗ ಬಜೆಟ್ ಕ್ಯಾಲ್ಕುಲೇಷನ್ಸೇ ರಾಜ್ಯ ಸರ್ಕಾರದ್ದು ಬದಲಾವಣೆಗಳಾಗುವಂಥ ಸಂದರ್ಭಗಳು ಬರ್ತವೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಇಳಿಕೆಯಿಂದ ಜನಸಾಮಾನ್ಯರಿಗೆ ರಿಲೀಫ್ ಆಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಸರ್ಕಾರಕ್ಕೆ ಒತ್ತಡ ಏನಪ್ಪ ಅಂದರೆ ಸುಮಾರು 15ರಿಂದ 20 ಸಾವಿರ ಕೋಟಿ ಕೊರತೆ ಬರ್ತದೆ. ಇದನ್ನು ಕೇಂದ್ರ ಸರ್ಕಾರ ತುಂಬಿಕೊಡಬೇಕು ಅಂತಕ್ಕಂಥ ಈ ಆರ್ಥಿಕ ವರ್ಷದಲ್ಲೇ. ಇದರಿಂದ ಈ ಒಂದು ಕೇಂದ್ರದ ಕ್ರಮದಿಂದ ಏನು 15ರಿಂದ 20 ಸಾವಿರ ಕೋಟಿಯಷ್ಟು ಕೊರತೆ ಆಗ್ತದೆ ಅಂತಕ್ಕಂಥದ್ದನ್ನು ಅಂದಾಜು ಇವರು ಮಾಡಿದ್ದಾರೆ, ಅವ್ರಿಗೂ ಗೊತ್ತಿದೆ ಕೇಂದ್ರ ಸರ್ಕಾರದಲ್ಲಿ. ಸೊ ಅದನ್ನು ಅವರು ಬರ್ಸಿ ಕೊಡಬೇಕು ರಾಜ್ಯ ಸರ್ಕಾರಕ್ಕೆ ಈ ವರ್ಷ ಅಂತ ಕೇಂದ್ರ ಸರ್ಕಾರದ ಈ ಧೋರಣೆ ಸ್ವಾಗತ ಮಾಡ್ತೀರಾ? ಉಳಿದಂತೆ ಅದನ್ನು ಬರ್ಸಿನೂ ಕೊಡಬೇಕು ಮತ್ತು ಇಳಿಕೆ ಮಾಡೋದನ್ನು ಸ್ವಾಗತನೂ ಮಾಡ್ತೀವಿ. ಜಾತಿ ಗಣತಿ ಅಂತಕ್ಕಂಥದ್ದೇನಿದೆ, ಜಾತಿ ಗಣತಿ ಅನ್ನೋದನ್ನು ಬಿಟ್ಟು ಸಾಮಾಜಿಕ ಶೈಕ್ಷಣಿಕ ಗಣತಿ ಅಂತ ಹೇಳೋದು ಕಲ್ತ್ಕೋಬೇಕು. ನೀವು ಮಾಧ್ಯಮದವರು ಜನರಲ್ಲಿ ಭಾಳ ಗೊಂದಲ ಸೃಷ್ಟಿ ಮಾಡ್ತೀರಿ. ಜಾತಿ ಗಣತಿ ಮಾಡ್ತಕ್ಕಂಥ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ, ರಾಜ್ಯ ಸರ್ಕಾರಕ್ಕಿಲ್ಲ. ರಾಜ್ಯ ಸರ್ಕಾರಕ್ಕಿರೋದು ಅವರ ಶೈಕ್ಷಣಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ಸರ್ವೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ. ಅದನ್ನು ಮಾಡ್ತಾರೆ ಹೊರತು ಜಾತಿ ಒಂದೇ ಗಣತಿ ಮಾಡೋದಿಲ್ಲ. ಹೇಳದೆ ಬರ್ಕೋತಾರೆ, ಇಲ್ಲಿ ಬರ್ಕೊಳ್ಳೋದಿಲ್ಲ, ಖಾಲಿ ಬಿಡ್ತಾರೆ. ಆದರೆ ಅವರ ಶೈಕ್ಷಣಿಕವಾಗಿರ್ತಕ್ಕಂಥದ್ದು, ಸಾಮಾಜಿಕವಾಗಿರ್ತಕ್ಕಂಥ ಅವರ ಒಂದು ಸ್ಥಿತಿಗತಿಗಳ ಬಗ್ಗೆ ಇದನ್ನು ಗಣತಿ ಮಾಡ್ತಕ್ಕಂಥದ್ದು. ಇದರಲ್ಲಿ ಏನು ಆಕಾಶ ಬಿದ್ದೋಗುವಂಥದ್ದು ಏನಿಲ್ಲ. ಅದಕ್ಕೆ ಯಾಕೆ ಇಷ್ಟೊಂದು ಪರ ವಿರುದ್ಧ ಬರ್ತವೆ ಅನ್ನೋದು ನನಗೆ ಅರ್ಥವಾಗ್ತಾ ಇಲ್ಲ. ಜಾತಿ ಆಧಾರದ ಮೇಲೆ ಮಾಡ್ತಾ ಇದ್ದಾರೆ. ಯಾರು ಜಾತಿ ಆಧಾರದ ಮೇಲೆ ಏನು ಮಾಡ್ತಾರೆ? ಈಗ ನಮ್ಮ ಮನೆಗೆ ಬರ್ತಾರೆ, ಹೇಳ್ಕೊಳ್ತಾರೆ ಅವರು. ನೀವು ಅದ್ರ ಬುಕ್ಲೆಟ್ ತಗೊಂಡು ನೋಡಿದಿರೇನ್ರಿ? ಎಷ್ಟು ಪ್ಯಾರಾಮೀಟರ್ಸ್? 64 ಪ್ಯಾರಾಮೀಟರ್ಸ್ ಇದಾವೆ. ಅದರಲ್ಲಿ 64 ಪ್ಯಾರಾಮೀಟರ್ಸಲ್ಲಿ ಜಾತಿನೂ ಕೂಡ ಒಂದು ಸೇರಿದೆ. ನೀವು ಜಾತಿ ಹೇಳೋದೇ ಇಲ್ಲಪ್ಪ, ಬೇಡಲೇ ಬೇಡ, ಯಾರು ನೀವು ಹೇಳಲೇಬೇಕಂತ ಹಿಡ್ಕೋತಾರ? ನಿಮಗೆ ಸೇರಿದ. ಆದರೆ ಪ್ರಮುಖ ಉದ್ದೇಶ ಸರ್ಕಾರಕ್ಕೆ ಇರ್ತಕ್ಕಂಥದ್ದು ಅವರ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವರ ವಿದ್ಯಾರ್ಹತೆ ಇರ್ಬೋದು, ಸಮಾಜದಲ್ಲಿರ್ತಕ್ಕಂಥ ಸ್ಟೇಟಸ್ ಇರ್ಬೋದು, ಅದರಗಳ ಬಗ್ಗೆನೇ ಹೆಚ್ಚು ನಾವು ಸರ್ವೆ ಮಾಡಿ ಅವ್ರಿಗೇನಾದರೂ ಸರ್ಕಾರದ ಸೌಲಭ್ಯಗಳನ್ನು ಕೊಡಬೇಕು ಅಂದರೆ ಎಲ್ಲರಿಗೂ ಕೊಡೋಕ್ಕಾಗೋದಿಲ್ಲ. ಯಾರು ಅರ್ಹರಿರ್ತಾರೆ ಅಂಥವ್ರಿಗೆ ಕೊಡಬೇಕು. ಯಾರ ಅರ್ಹತೆ ಇದೆ ಅಂತಕ್ಕಂಥದ್ದು ಗುರ್ತು ಮಾಡೋದಕ್ಕೆ ಈ ಒಂದು ಸರ್ವೆ ಮಾಡ್ತಕ್ಕಂಥದ್ದು. ಅದು ಮಾಡೋದ್ರಲ್ಲಿ ಏನು ತಪ್ಪೇನಿದೆ? ಏನು ಯಾವ ಲೋಪನೂ ಇಲ್ಲ. ಲೋಪ ಯಾವುದಿದೆ ಹೇಳ್ರಪ್ಪ ನೀವೇನು? ಹಿಂದೂ ಧರ್ಮ ಅಂತ ವಿಚಾರದಲ್ಲಿ ಕೂಡ ಕೆಲವೊಂದು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಏನು ಬರ್ತಾ ಇದೆ ನೋಡಿ, ಅವರವರ ವೈಯಕ್ತಿಕ ಪಾಲನೆ. ಈಗೆಲ್ಲ ವೀರಶೈವ ಲಿಂಗಾಯತರು, ಬಸವಣ್ಣವ್ರು ಲಿಂಗ ಕಟ್ಟೋದಕ್ಕಿಂತ ಮುಂಚೆ ಅವ್ರ ಪೂರ್ವಜರು ಯಾವ ಜಾತಿಯಲ್ಲಿ ಇದ್ರು ಅಂತ ಗೊತ್ತಾ? ಲಿಂಗ ಕಟ್ಟದ ಮೇಲೆ ಎಲ್ಲ ಲಿಂಗಾಯತರು ಆಗಿದ್ದಾರೆ. ಅವರು ವಿರಕ್ತ ಮಠ ಬಸವಣ್ಣನ ಅನುಯಾಯಿಗಳವರು. ನಾವೇನಾದ್ರು ಬೇರೆ ಮಾತಾಡಿದ್ರೆ ಇದೇನೋ ಧರ್ಮದ ಬಗ್ಗೆ ಹೇಳ್ತಾ, ಅದಕ್ಕೆ ನಾವೇನು ಹೇಳಕ್ಕೆ ಹೋಗೋದಿಲ್ಲ. ಅವರು ಅದ್ರ ಗೊಂದಲ ಇದೆ ಅಲ್ರಿ. ನಾವು ಹಿಂದೂ ಅಂತ ಬರೀಬೇಕು ಅಂತ 8 ಜನ ಹೇಳ್ತಾರೆ, ಹಿಂದೂ ಅಂತ ಬರೆಯೋದಿಲ್ಲ ಅಂತ ಇನ್ನೊಂದು ಜನ ಹೇಳ್ತಾರೆ. ನಮ್ಮದೇ ವೀರಶೈವ ಧರ್ಮನೇ ಬೇರೆ ಇದೆ, ಲಿಂಗಾಯತ ಧರ್ಮನೇ ಬೇರೆ. ಅದು ಅವರವರ ಅನಿಸಿಕೆಗಳು, ನಮ್ದೇನು ಅವರ ಪೂರ್ತಿ ಹೇಳೋದಕ್ಕೆ ಕೇಳ್ಕೊಂಡು ಆಮೇಲೆ ಹೇಳಪ್ಪ ನೀನು. ಅವರವರ ನಂಬಿಕೆಗೆ ಯಾರದು ಧಕ್ಕೆ ಇಲ್ಲ, ಗೊತ್ತಾಯ್ತಾ? ಅವರು ಯಾವುದು ಬೇಕಾದರೂ ಧರ್ಮ ಆಚರಣೆ ಮಾಡಲಿ, ಅವರು ಯಾವ ಜಾತಿಯಿಂದ ಬೇಕಾದರೂ ಹೇಳಲಿ. ಅದಕ್ಕೆ ನಮ್ದು ಯಾರ್ದು ಸರ್ಕಾರದ್ದಾಗಲಿ ಇನ್ಯಾರದೇ ಅದಕ್ಕೇನು ಅಡಚಣೆ ಏನಿಲ್ಲ. ಅದು ಅವ್ರಿಗೆ ಬಿಟ್ಟಂಥ ವಿಚಾರ.
ಅವ್ರೇನು ಹೇಳ್ದೆ ಇದ್ರೆ ಖಾಲಿ ಬಿಡ್ತಾರೆ ಅಷ್ಟೇ ಬರೆಯುವಾಗ. ಆದರೆ ಸ್ವಲ್ಪ ಕೇಳಿಬಿಡಿ. ಅದರಿಂದ ಅದರಲ್ಲಿ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥವ್ರು. ಆದರೆ ನಾನು ವಿರೋಧ ಮಾಡ್ತಾಯಿದ್ದೆ, ಈಗ ಅದನ್ನು ಡಿಲೀಟ್ ಮಾಡಿದ್ದಾರೆ. ಈಗ ಯಾವುದು ಜಾತಿ ಹೆಸರು ಮುಂದಕ್ಕೆ ಕ್ರಿಶ್ಚಿಯನ್ ಅಂತ ಬರ್ಕೊತಾಯಿದ್ರು, ಅದೆಲ್ಲ ಬರಿಬಾರ್ದು. ಮತ್ತು ಯಾರೆಲ್ಲ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಹೋಗ್ತಾರೆ ಅವರು ಒರಿಜಿನಲ್ ಯಾವ ಜಾತಿಯಲ್ಲಿ ಇರ್ತಾರೆ ಅಲ್ಲಿ ಬೆನಿಫಿಟ್ ತಗೋತಾರೆ, ಅದು ಕೊಡಬಾರ್ದು ಸರ್ಕಾರ. ನಾವೇನೇನು ಅವರಿಗೆ ಮತಾಂತರಕ್ಕೆ ಎನ್ಕರೇಜ್ ಮಾಡ್ದಂಗೆ ಆಗ್ತದೆ. ಅವ್ರು ಕನ್ವರ್ಟ್ ಬೇಕಿಲ್ಲ ಅಂತ ನಾನು ಹೇಳೋದು. ಈಗ ನಾನು ಕುರುಬ ನಾಯಕರು, ನಾನು ಕ್ರಿಶ್ಚಿಯನ್ ಹೊರಟೋದ್ರೆ ನಾನು ನಾಯಕರ ಜಾತಿನಲ್ಲಿ ಎಷ್ಟು ಬೆನಿಫಿಟ್ ಅಂತ ತಗೋಬಾರ್ದು. ನಾನು ಸರ್ಕಾರ ಕೊಡಲೂಬಾರ್ದು ಅವ್ರಿಗೆ, ಮತಾಂತರ ಆದವ್ರಿಗೆ. ಇವ್ರು ಕೊಡ್ತಾವ್ರೆ, ಕೊಡೋದ್ರಿಂದ ಮತಾಂತರಕ್ಕೆ ಎನ್ಕರೇಜ್ ಕೊಟ್ಟಂಗೆ ಆಗ್ತದೆ. ಅದು ಸರಿಯಾದಂಥ ಕ್ರಮ ಅಲ್ಲ ಅಂತ ಹೇಳಿ ನನ್ನ ವೈಯಕ್ತಿಕ ಅನಿಸಿಕೆ. ಹೇಳಪ್ಪ, ಅದೇನೋ ಭಾಳ ಜೋರಾಗಿ ಹೇಳ್ತಿದ್ದೆ. ಪ್ರಾರಂಭದಲ್ಲೇನೆ ಆರ್ಥಿಕ ಸಮೀಕ್ಷೆ ಅಂತ ಹೇಳಿ ಘೋಷಣೆ ಮಾಡಿದ್ರೆ ಎಷ್ಟೆಲ್ಲ ಗೊಂದಲ ಆಗ್ತಿಲ್ಲ. ಆದ್ರೆ ಸರ್ಕಾರ ಗೊಂದಲ ಎಲ್ಲ ಇದೆ. ನೀವು ಓದ್ಕೊಳ್ಳೋವಾಗ ಪೂರ್ತಿ ಓದೋದೇ ಇಲ್ಲ, ಯಾವುದೋ ಒಂದು ಪದ ಓದ್ಬಿಡ್ತೀರಿ, ಆ ಪದ ಹಿಡ್ಕೊಂಡು ವಾದ ಮಾಡ್ತಾರೆ. ಅದು ಬಿಟ್ಬಿಟ್ಟು ಎಲ್ಲ ಹೇಳ್ತೀರಿ. ಸರ್ಕಾರಕ್ಕೆ ಬೇಕಾಗಿರುವುದು ಜನಸಾಮಾನ್ಯ ಆರ್ಥಿಕ ಮತ್ತು ಶೈಕ್ಷಣಿಕ ಗಣತಿಗಿಂತ ಜಾತಿ ಗಣತಿನೇ ಬೇಕು ಅನ್ನುವಂಥದ್ದು ರಾಜಕೀಯ. ಅದು ನಿಮ್ಮ ಅಭಿಪ್ರಾಯ. ಸರ್ಕಾರಕ್ಕೆ ಬೇಕಿರ್ತಕ್ಕಂಥದ್ದು ಅವರ ಒಂದು ಸಾಮಾಜಿಕ ಸ್ಟೇಟಸ್ ಏನಿದೆ, ಅವರು ಮತ್ತು ಫೈನಾನ್ಷಿಯಲಿ ಅವ್ರ ಸ್ಟ್ಯಾಂಡಿಂಗ್ ಏನಿದೆ ಅದನ್ನು ನೋಡಿಕೊಂಡು ಯಾರೆಲ್ಲ ವೀಕರ್ ಸೆಕ್ಷನ್ಸ್ ಇರ್ತಾರೆ ಅವರಿಗೆ ಬೆನಿಫಿಟ್ಸನ್ನು ಸರ್ಕಾರದಿಂದ ಕೊಡಬೇಕು. ಆ ಉದ್ದೇಶದ ಗಣತಿಯನ್ನು ಮಾಡ್ತಕ್ಕಂಥದ್ದು. ಮತಗಳ್ಳತನ ಈಗ SIT ಮಾಡಿದ್ದಾರೆ. ನಾನು ಅರ್ಜಪಾನ್ ದಿ ಹೋಮ್ ಮಿನಿಸ್ಟರ್ ಆ್ಯಂಡ್ ದಿ SIT ಮೊದಲೊಂದು FIR ರಿಜಿಸ್ಟರ್ ಮಾಡಬೇಕು. ಅವರು ಏನಂತ ಮಾಡಬೇಕಂದ್ರೆ, ಈಗ ನಾನು ಫಾರಮ್ 6 or 7 ಕೊಟ್ಟಿರ್ತೀನಲ್ಲ, ಆನ್ಲೈನಲ್ಲೋ ಆಫ್ಲೈನಲ್ಲೋ ಕೊಟ್ಟಿರ್ತೀನಿ. ಆ ಕೊಡಬೇಕಾದ್ರೆ ಅವ್ರೇನು ಹೇಳ್ತಾರೆ, ಅದು ಎಲ್ಲ ID-ನಲ್ಲಿ ಅವರು ಇದರಲ್ಲಿ ಆನ್ಲೈನಲ್ಲಿ ಹಾಕಿದ್ದಾರೆ. ಯಾವ ID ಇದೆ, ಅದೇನಿದೆ ಅಂತೇಳಿ ಅಲ್ಲೊಂದು FIR ಹಾಕಿ ಅದು ಯಾವನು ಕಳಿಸಿದಾನೆ ಅಂತ ಹೇಳಿ. ಈಗ ಅವನು ಯಾರೋ ಮಲ್ಲಿಕಾರ್ಜುನನೋ ನನ್ನ ಹೆಸರು 7 ಓಟು ಡಿಲೀಟ್ ಮಾಡಿದ್ದಾರೆ ಅಂತ ಹೇಳ್ತಾವ್ರೆ. ಅವನದೇ ಕಂಪ್ಲೇಂಟ್ ತಗೊಂಡು ಒಂದು FIR ಹಾಕಿ ಇಲ್ಲಿ ಬಾಟಮಿಂದ ಹೋಗಬೇಕು. ಇಲ್ಲಿ ಫಾರಮ್ 6 or 7 ಯಾರು ಜನ್ರೇಟ್ ಮಾಡಿ ಕಳಿಸೋನು ಆನ್ಲೈನ್ನಲ್ಲಿ, ಅವನ ID ಯಾವುದು, ಅವನ ಊರು ಯಾವುದು, ಅವನು ಯಾವ ಉದ್ದೇಶದಿಂದ ಇದನ್ನು ಮಾಡಿದ್ದಾನೆ. ಇದು ಮಿಸ್ರೆಪ್ರೆಸೆಂಟೇಷನ್ ಆ್ಯಂಡ್ ಕ್ರಿಮಿನಲ್ ಕಾನ್ಸ್ಪಿರಸಿ. ಈಗ ಒಂದು ಅಡಿನಲ್ಲಿ ಕೇಸ್ ದಾಖಲೆ ಮಾಡಿಕೊಂಡು ಈ ಒಂದು ತನಿಖೆ ಆದರೆ ಯಾರು ತಪ್ಪಿತಸ್ಥರು ಗೊತ್ತಾಗ್ತದೆ. ತಪ್ಪಿತಸ್ಥರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು. ನಾವು ಇವತ್ತಿಂದ GST ಬಗ್ಗೆ GST 28 ಇದ್ದು 18ಕ್ಕೆ ಇಳಿಕೆ ಮಾಡಿರೋದು 5%, 15% 5%. ಅದರಿಂದ ಜನಸಾಮಾನ್ಯರಿಗೆ ಹೊರೆ ಕಡಿಮೆ ಆಗಿದೆ ಅಂತಕ್ಕಂಥದ್ದನ್ನು ನಾನು ಒಪ್ತೇನೆ, ಅದರಲ್ಲಿ ಎರಡನೇ ಮಾತಿಲ್ಲ. ಈ ಒಂದು ಸರ್ವೇ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಸ್ಲ್ಯಾಬನ್ನು ತೀರ್ಮಾನ ಮಾಡೋದು ಮಾರ್ಚ್ ತಿಂಗಳು ಬಜೆಟಲ್ಲಿ. ಆ ಅವರು ಫೆಬ್ರವರಿ ಬಜೆಟು, ಮಾರ್ಚ್ ಸ್ಟೇಟ್ ಬಜೆಟ್ ಆಗೋದು. ಫೆಬ್ರವರಿ ಬಜೆಟಲ್ಲಿ ರಾಜ್ಯಕ್ಕೆ ಯಾವ್ಯಾವ ಟ್ಯಾಕ್ಸ್ ಇದೆ, ಎಷ್ಟು ದುಡ್ಡು ಬರ್ತದೆ ಅಂತ ಹೇಳಿ ನಿಗದಿ ಮಾಡ್ತಾರೆ. ಆ ನಿಗದಿ ಮಾಡಿರ್ತಕ್ಕಂಥದ್ದನ್ನು ಅವರು ಅಂದಾಜಿಟ್ಕೊಂಡು ನಮ್ಮ ರಾಜ್ಯಕ್ಕೆ ಕೇಂದ್ರದಿಂದ ಇಷ್ಟು ಬರ್ತದೆ ದುಡ್ಡು ಅಂತ ಹೇಳಿ ಅವರು ಇಲ್ಲಿ ಬಜೆಟನ್ನು ಮಾಡ್ಕೋತಾರೆ. ಈಗ ಈ ನಿಗದಿ ಮಾಡಿರೋದು ಏನಿದೆ ಅದರ ಆಧಾರದ ಮೇಲೆ ಈಗ ಬಜೆಟ್ ಕ್ಯಾಲ್ಕುಲೇಷನ್ಸೇ ರಾಜ್ಯ ಸರ್ಕಾರದ್ದು ಬದಲಾವಣೆಗಳಾಗುವಂಥ ಸಂದರ್ಭಗಳು ಬರ್ತವೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಇಳಿಕೆಯಿಂದ ಜನಸಾಮಾನ್ಯರಿಗೆ ರಿಲೀಫ್ ಆಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಸರ್ಕಾರಕ್ಕೆ ಒತ್ತಡ ಏನಪ್ಪ ಅಂದರೆ, ಸುಮಾರು 15ರಿಂದ 20 ಸಾವಿರ ಕೋಟಿ ಕೊರತೆ ಬರ್ತದೆ. ಇದನ್ನು ಕೇಂದ್ರ ಸರ್ಕಾರ ಕೊಡಬೇಕು ಅಂತಕ್ಕಂಥ ಈ ಆರ್ಥಿಕ ವರ್ಷದಲ್ಲೇ. ಇದರಿಂದ ಈ ಒಂದು ಕೇಂದ್ರದ ಕ್ರಮದಿಂದ ಏನು 15ರಿಂದ 20 ಸಾವಿರ ಕೋಟಿಯಷ್ಟು ಕೊರತೆ ಆಗ್ತದೆ ಅಂತಕ್ಕಂಥದ್ದನ್ನು ಅಂದಾಜು ಇವರು ಮಾಡಿದ್ದಾರೆ, ಅವ್ರಿಗೂ ಗೊತ್ತಿದೆ ಕೇಂದ್ರ ಸರ್ಕಾರದಲ್ಲಿ. ಸೊ ಅದನ್ನು ಅವರು ಬರ್ಸಿ ಕೊಡಬೇಕು ರಾಜ್ಯ ಸರ್ಕಾರಕ್ಕೆ ಈ ವರ್ಷ ಅಂತ ಹೇಳಿ ಕೇಂದ್ರ ಸರ್ಕಾರದ ಈ ಧೋರಣೆ ಸ್ವಾಗತ ಮಾಡ್ತೀರಾ? ಉಳಿದಂತೆ ಅದನ್ನು ಬರ್ಸ್ಕೊಟ್ರೆ ಬರ್ಸಿನೂ ಕೊಡಬೇಕು, ಮತ್ತು ಇಳಿಕೆ ಮಾಡೋದನ್ನು ಸ್ವಾಗತನೂ ಮಾಡ್ತೀವಿ.